ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮತ ಪಟ್ಟಿಯ ವಿಶೇಷ ಪರಿಷ್ಕರಣೆಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಮನೆ ಮನೆಗಳಿಗೆ ತೆರಳಿ ನಮೂನೆ ನೀಡಿ ಭರ್ತಿ ಮಾಡಿಸಲಿರುವಂತಹ ಸಿಬ್ಬಂದಿ, ಈ ವೇಳೆ ಹೊಸ ಹೆಸರು ಸೇರ್ಪಡೆ ಮಾಡಿಕೊಳ್ಳಲಿರುವಂತಹ ಆಫೀಸರ್ಸ್. ಈ ಒಂದು SIR ಪ್ರಕ್ರಿಯೆ ಹಾಗಾದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಗ್ಯಾರಂಟಿ ನ್ಯೂಸ್ ನಲ್ಲಿ ಡೀಟೇಲ್ಸ್ ಗಮನಿಸ್ತಾ ಇದ್ದೀರಿ. ಹೊಸದಾಗಿ ಅಂದ್ರೆ ಫಸ್ಟ್ ವೋಟರ್ಸ್ ಅವರನ್ನ ಯಾವ ರೀತಿ ಸೇರ್ಪಡೆ ಮಾಡೋದು, 18 ವರ್ಷ ತುಂಬಿದ್ದಾರೆ ಅಂದ್ರೆ ಅವರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಮೃತಪಟ್ಟವರೇನಿದ್ದಾರೆ ಅವರನ್ನ ಲಿಸ್ಟ್ ಇಂದ ತೆಗೆಯಲಾಗುತ್ತೆ. ಮನೆ ಖಾಲಿ ಮಾಡಿದವರಿಗೂ ಕೂಡ ಪಟ್ಟಿಯಿಂದ ಕೊಡ್ತಾರೆ. ಒಟ್ಟು 2 ಫಾರ್ಮ್ ಅನ್ನ ಜನರಿಗೆ ನೀಡ್ತಿರುವಂತಹ BLOಗಳು 2 ಫಾರ್ಮ್ ನಲ್ಲೂ ಕೂಡ ಮಾಹಿತಿ ತುಂಬುವಂತೆ ಸೂಚನೆ ಕೊಡ್ತಾರೆ. 2ರ ಪೈಕಿ 1 ಫಾರ್ಮ್ BLOಗೆ ಹಸ್ತಾಂತರ ಮಾಡಬೇಕಾಗುತ್ತೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮನೆಗೆ ಭೇಟಿ, ಇನ್ನು ಪಾಲಿಕೆ ಆಯುಕ್ತರು ಕೂಡ ಭೇಟಿ ನೀಡುತ್ತಿದ್ದಾರೆ. SIR ಪ್ರಕ್ರಿಯೆ ಪೂರ್ಣಗೊಳಿಸಿದಂತಹ BLOಗಳು ಪ್ರತಿಯೊಬ್ಬರು SIR ನಲ್ಲಿ ಭಾಗಿಯಾಗಬೇಕು ಅಂತ ಈಗಾಗಲೇ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ಹಾಗಾಗಿ ನೀವು ಅವ್ರು ಹೇಳುವಂತ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. BLOಗಳಿಗೆ ಒಂದು ನಮೂನೆಯನ್ನ ಅಥವಾ ಒಂದು ಕಾಪಿಯನ್ನ ಕೊಡಬೇಕಾಗುತ್ತೆ. ಒಟ್ಟು 2 ಕಾಪಿ ನಿಮಗೆ ಕೊಡ್ತಾರೆ. ಮೊದಲನೇದಾಗಿ ಮೃತಪಟ್ಟವರನ್ನ ಈ ಒಂದು ಮತಪಟ್ಟಿಯಿಂದ ಡಿಲೀಟ್ ಮಾಡಲಾಗುತ್ತೆ. ಇನ್ನೇನಾದ್ರೂ ಮನೆ ನೀವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀರಾ ಅಂದ್ರೆ ನಿಮ್ಮ ಮತಗಟ್ಟೆ ಬದಲಾವಣೆ ಆಗುತ್ತಲ್ಲ, ಹಂಗಾಗಿ ಕೂಡ ಅಲ್ಲಿ ಚೇಂಜಸ್ ಆಗುತ್ತೆ. ನಮಸ್ಕಾರ. ಇವತ್ತು ನಮ್ಮ ರಾಜ್ಯ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನಗೆ ನನ್ನ ಮನೆಗೆ ಭೇಟಿ ಕೊಟ್ಟು ನಮ್ಮ BLO ಶ್ರೀನಿಧಿ ಅವರು 3 ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಡೂಪ್ಲಿಕೇಟ್ ಫಾರ್ಮ್ನಲ್ಲಿ ಅವರು ಈಗಾಗಲೇ ನನ್ನ ಸ್ವೀಕೃತಿ ಪತ್ರವನ್ನು ಸಹಿ ಮಾಡಿಸಿದ್ದಾರೆ. ಅದರಿಂದ ನಾನು ಆ ಫಾರ್ಮನ್ನು ಸ್ವೀಕರಿಸಿದೆ ಅಂತ ಹೇಳಿ ಅವ್ರ ಹತ್ರ ದಾಖಲೆ ಇರುತ್ತೆ. ಈ ಫಾರ್ಮನ್ನು ನಾನು ತುಂಬಿಕೊಂಡು ನಾನು BLO ಅವರಿಗೆ ಕಾಲ್ ಮಾಡಿ ಅವರು ವಾಪಸ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ನಾನು ಹೇಳಬೇಕಾಗತ್ತೆ. ಆಮೇಲೆ ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ದರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ದರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಸನ್ ಸರ್ವಿಸ್ ಸೆಂಟರು ಮತ್ತು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಇಟ್ಟಿದ್ದೀವಿ. ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ನಾವು ನಾಗರಿಕರು ಆ ಮಾಹಿತಿಯನ್ನು ಪಡೆದು ನಿಖರವಾಗಿ ಈ ಫಾರ್ಮನ್ನು ತುಂಬ್ಕೋಬೇಕು. ಅದನ್ನು ತುಂಬಿದರೆ ಖಂಡಿತವಾಗಿ ನಾವು ದೇಶದ ನಾಗರಿಕರಾಗಿದ್ದೀವಿ, ನಾವು ವೋಟರ್ ಆಗಿದ್ದೀವಿ, ಅದನ್ನು ಹೆಮ್ಮೆಯಾಗಿ ನಾವು ಆ ಗುರುತಿನ ಚೀಟಿಯನ್ನು ಪಡೆಯಲು ಸಹಕಾರಿಯಾಗ್ತದೆ. ಧನ್ಯವಾದಗಳು. ನಮಸ್ಕಾರ.